ಇದು ಹೆಣ್ಮಕ್ಳ ಜೊತೆ ಅಷ್ಟೇ ಆಗಿಲ್ಲ ಸರ್, ಇದು ಗಂಡ್ಮಕ್ಳ ಜೊತೆನೂ ಆಗಿದೆ. ಅಂಡ್ ಅ ಲಾಟ್ ಆಫ್ ಏನು ದೇ ಹ್ಯಾವ್ ಗಾನ್, ಪಾಪ ಯಾವ ರೀತಿಗೆ ಗಂಡ್ಮಕ್ಳನ್ನ ಟ್ರೀಟ್ ಮಾಡಿದ್ದಾರೆ ಅಂತಂದ್ರೆ ಇಟ್ಸ್ ವರ್ಸ್. And moreover, you say female cinematographer. Cinematographer doesn't have a male or a female. If there is talent that is there, skill, you think adve ಮಾಡ್ಕೊಂಡ್ಬಿಟ್ಟು ನಾವು we need to come to a middle ground and give a good output ಅಷ್ಟೇ. Last is ultimately what speaks is work. Appu sir ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ what more do you want? Women, it affects everywhere. If you're feeling unsafe and if you feel something is going out of your hands, draw a boundary. You know what to do, what not to do at that very point. Your people are there, your friends are there, your family is there. Corporate allo sides idave, a good kind of jaga, bad kind of things also are there. Same nam industry lo hange ide. So why don't we go towards the right place? ಇದು ಒಂದು ವರ್ಷದಲ್ಲಿ ಬಂದು ನಾನು ಏನೋ ಅಚೀವ್ ಮಾಡ್ತೀನಿ ಆಗಲ್ಲ. ನೀವು ಕರೆಕ್ಟಾಗಿ ಮೆಜರ್ ಮಾಡ್ಬೇಕು, ಅಲಿಬೇಕು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಸೊ ಮೊದಲನೇದಾಗಿ ಮಹಿಳೆಯರಿಗಾಗಿ ಮಾಡ್ತಾ ಇರುವಂಥ ಪ್ರೋಗ್ರಾಮ್, ಅದಕ್ಕೋಸ್ಕರ ಫಸ್ಟ್ ನಾನು ಹೇಳುವಂಥದ್ದು ಎಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆ ಶುಭಾಶಯಗಳು. ಸೊ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಒಂದಷ್ಟು ನಟಿಯರನ್ನ ನೋಡ್ತೀವಿ ಆ್ಯಂಡ್ ಮಹಿಳಾ ಟೆಕ್ನಿಷಿಯನ್ಸ್ನ ಕೆಲವೊಂದು ಕಡೆ ನೋಡ್ತೀವಿ, ಬಟ್ ಬಹಳನೇ ಕಮ್ಮಿ. ಆ್ಯಂಡ್ ಆ ಲೈಫು ಇರುತ್ತಲ್ಲ ತುಂಬಾ ಶಾರ್ಟಲ್ಲಿ ಸೊ ಹೋಗೋರು ಇರ್ತಾರೆ. ಸೊ ಏನಕ್ಕೆ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂದರೆ, ಒಬ್ಬರು ಮಹಿಳಾ ಟೆಕ್ನಿಷಿಯನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ಇವರು ಕನ್ನಡ ಇಂಡಸ್ಟ್ರಿಯ ಮೊದಲ ಸಿನಿಮಾಟೋಗ್ರಫರ್ ಅಂತಲೇ ಹೇಳ್ಬೋದು. ಸೊ ಶ್ವೇತ್ ಪ್ರಿಯಾ ನಾಯ್ಕ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಫಸ್ಟ್ ವೆಲ್ಕಮ್ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಐ ಆಮ್ ಗುಡ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಮಹಿಳಾ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ವಿ ಸೆಲೆಬ್ರೇಟ್ ಇಡೀ ವರ್ಷ ನಡೀತಾ ಇರುತ್ತೆ, ಕೆಲಸದ ಮೂಲಕ ತೋರಿಸ್ತಾ ಇರ್ತೀರ. ಎಸ್, ನಾನು ಹೇಳಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಮೊದಲ ಮಹಿಳಾ ಸಿನಿಮಾಟೋಗ್ರಫರ್ ಅಂತ. ಸೊ ಅದನ್ನು ಹೇಳ್ಕೊಳಕ್ಕೆ ನಮಗೂ ಕೂಡ ಒಂದು ಹೆಮ್ಮೆ. ಸೊ ಕೈವಾ ಸಿನಿಮಾದ ಮೂಲಕ ನಾನು ಎಂಥ ಒಬ್ಬ ಟೆಕ್ನಿಷಿಯನ್ ಅಂತ ಪ್ರೂವ್ ಮಾಡಿರೋರು, ಸಾಕಷ್ಟು ಅವಾರ್ಡ್ಗಳನ್ನು ಪಡ್ಕೊಂಡಿರೋರು. ನಿಮ್ಮ ಜರ್ನಿ ಒಂದ್ಸರಿ ಕೇಳೋಣ ಅಂತ ಮೇಡಮ್. ಎಲ್ಲಿಂದ ಶುರುವಾಯಿತು ಜರ್ನಿ, ಹೆಂಗೆ ಶುರುವಾಯಿತು? ಸೊ ಹೆಂಗಂತಂದ್ರೆ ನಂಗೆ ಫೋಟೋಗ್ರಫಿ ಹುಚ್ಚು ಭಾಳ ಇತ್ತು ಮುಂಚೆಯಿಂದ. ಸೊ ಅಲ್ಲಿಂದ ಫೋಟೋಗ್ರಫಿ ಶುರು ಮಾಡಿಕೊಂಡು ಮೋಷನ್ ಪಿಕ್ಚರ್ಗೆ ಬಂದು ನಾನು ಲೈಟ್ ಆ್ಯಂಡ್ ಲೈಫ್ ಅಕಾಡೆಮಿಯಲ್ಲಿ ನಾನು ಫೋಟೋಗ್ರಫಿ ಕಲಿತೆ. ಅದಾದಮೇಲೆ ನಾನು ಸಿನಿಮಾಟೋಗ್ರಫಿ ಅಸಿಸ್ಟ್ ಮಾಡಿದೆ ಇಲ್ಲಿ. ಆ್ಯಂಡ್ ದೆನ್ ಬೇರೆ ಕಡೆ ಹೋಗ್ಬಿಟ್ಟು ಮತ್ತೆ ಅಲ್ಲೋಗಿ ಅಸಿಸ್ಟ್ ಮಾಡಿದೆ. ಆಮೇಲೆ ವರ್ಕ್ಶಾಪ್ಸ್ ಅಟೆಂಡ್ ಮಾಡಿದೆ. ಆಮೇಲೆ ಕಾಲೇಜ್ಗೆ ಹೋದೆ. ಸೊ ಸಿನಿಮಾಟೋಗ್ರಫಿ ಕೋರ್ಸಸ್ ಮಾಡಿಕೊಂಡೆ. ಅಲ್ಲಿಂದ ಮಾಡಿಕೊಂಡು ಮತ್ತೆ ಎಕ್ಸ್ಪೀರಿಯನ್ಸ್ ತೊಗೊಳಕ್ಕಂತೇಳಿ ಮತ್ತೆ ಸೆಟ್ ಒಳಗೆ ಬಂದೆ. ಸೊ ದ್ಯಾಟ್ಸ್ ಬಿನ್ ಕ್ವೈಟ್ ಅ ಲಾಟ್ ಆಫ್ ಜರ್ನಿ ಅಂತ ಅನ್ಬೋದು. ಅಂದರೆ ಒಂದು ವರ್ಷದಲ್ಲಿ ಬಂದು ನಾನು ಏನೋ ಅಚೀವ್ ಮಾಡ್ತೀನಿ ಆಗಲ್ಲ. ನೀವು ಕರೆಕ್ಟಾಗಿ ಮೆಜರ್ ಮಾಡ್ಬೇಕು, ಅಲಿಬೇಕು ಅದನ್ನ ಚಂದಮ್ಮೆ. ಆ್ಯಂಡ್ ದೆನ್ ನಥಿಂಗ್ ಲೈಕ್ ಇಟ್. ಎಲ್ಲರದ್ದು ಪರ್ಸೆಪ್ಷನ್ ಡಿಫ್ರೆಂಟ್ ಅದ. ಟೆಕ್ನಿಷಿಯನ್ಗಿಂತ ವಿ ಆರ್ ಆರ್ಟಿಸ್ಟ್ಸ್ ಅಂತೀನಿ ನಾನು. ಯಾಕಂತಂದ್ರೆ ಟೆಕ್ನಿಷಿಯನ್ ದ ವರ್ಡ್ ಏನದ ಅಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅದ. ಟೆಕ್ನಿಷಿಯನ್ ಅಂತಂದ್ರೆ ಅದನ್ನು ಓಪನ್ ಮಾಡಿ ಕ್ಯಾಮ್ರಾ ಬಿಚ್ಚೋರೆಲ್ಲ ಟೆಕ್ನಿಷಿಯನ್ಸ್. ನಾವು ಆ್ಯಕ್ಚುಲಿ ಆರ್ಟಿಸ್ಟ್. ಅದು ಮೊಮೆಂಟ್ ಬೇಕೋ ಬೇಡೋ ಅನ್ನೋದು ನಾವು ಅದು ಗಟ್ ಫೀಲಿಂಗಿಂದ ನಾವು ಮಾಡ್ತೀವಿ ಅದನ್ನು. ಸೊ ಐ ವುಡ್ ಸೇ ಫ್ರಮ್ ದೇರ್ ಟು ಬೀಯಿಂಗ್ ಸಿನಿಮಾಟೋಗ್ರಫರ್ ಹ್ಯಾಸ್ ಬಿನ್ ದೊಡ್ಡ ಜರ್ನಿನ. ಆ್ಯಂಡ್ ಈಗ ನೀವು ಈ ಒಂದು ಫೀಲ್ಡಿಗೆ ಬರ್ತೀನಿ ಅಂತ ಅಂದಾಗ ಕೆಲವೊಬ್ರಿಗೆ ಇರುತ್ತೆ ಮನೆಯವ್ರಿಗೆ, ನನ್ನ ಮಗ ಆಗಲಿ ಮಗಳಾಗಲಿ ಈ ಥರ ಫೀಲ್ಡಿಗೆ ಹೋಗಲಿ, ಸ್ವಲ್ಪ ಒಂದು ಸೆಟಲ್ಡ್ ಆಗಿರೋವಂಥ ಒಂದು ಕೆಲಸ ಮಾಡಲಿ, ತುಂಬ ಚಾಲೆಂಜಸ್ ತಗೊಳ್ಳೋದು ಬೇಡ, ಸೊ ನಮಗೆ ಸಾಕು, ಅವ್ರು ಚೆನ್ನಾಗಿರಲಿ, ಈ ಥರ ಓದಲಿ ಅಂತ ಒಂದಷ್ಟು ಇರುತ್ತೆ. ನೀವು ಈ ಫೀಲ್ಡಿಗೆ ಬರ್ತೀನಿ ಅಂದಾಗ ನಿಮ್ಮ ಮನೆಯವರ ಫಸ್ಟ್ ರಿಯಾಕ್ಷನ್ ಏನಾದರೂ ಹಿಂಗೆ ನೋಡಿದ್ರ? ನೋಡ, ನಿಂಗೆ ಏನು ಇಷ್ಟನೋ ಅದು ನೀನು ಮಾಡು ಅಂತ. ಬಟ್ ಆ್ಯಕ್ಚುಲಿ ನಂಗಿದ್ದು ಐ ವಾಂಟೆಡ್ ಟು ಜಾಯಿನ್ ದ ಇಂಡಿಯನ್ ಆರ್ಮಿ. ಐ ವಾಂಟೆಡ್ ಟು ಬಿ ಇನ್ ದ ಪೊಲೀಸ್ ಸರ್ವಿಸಸ್ ಆ್ಯಂಡ್ ಯೂನಿಫಾರ್ಮಲ್ಲಿ ಇರಬೇಕಂತ ಒಂದು ದೊಡ್ಡ ಕನಸಿತ್ತು ನನಗೆ. ಮೆರಿಟ್ ಔಟ್ ಆಗಿ ಇಲ್ಲಿ ಕೂತಿದ್ದೀನಿ. ಇನ್ಫ್ಯಾಕ್ಟ್ ಗನ್ನಲ್ಲಿ ಶೂಟ್ ಮಾಡೋಕ್ಕಾಗಲ್ಲ, ಬಟ್ ಕ್ಯಾಮ್ರಾನಲ್ಲಿ ಒಟ್ಟಲ್ಲಿ ಶೂಟ್ ಅಂತೂ ಇದೆ, ಜರ್ನಿಲ್ ಶೂಟ್ ಅನ್ನೋದಿದೆ. ಎಸ್ ಟ್ರೈ ಮಾಡಿದ್ರಾ? ಎಸ್, SSB ಮಾಡಿದೆ. ಅಲಹಾಬಾದ್, ಭೋಪಾಲ್ ಮತ್ತು ಬ್ಯಾಂಗ್ಳೂರ್, ಮೂರು ಸಿಟೀಸಲ್ಲಿ, ಮೂರು ಇದರಲ್ಲಿ ಐ ಹ್ಯಾವ್ ಗಾನ್ ಆ್ಯಂಡ್ ಗಿವನ್ ಮೈ ಏನಂತಾರೆ ಇಂಟರ್ವ್ಯೂ ಕೊಟ್ಟು. ಇಟ್ಸ್ 7 day ಜರ್ನಿ. ಅಲ್ಲಿ ಕೂಡ ಫಿಸಿಕಲ್ ಇದಿರುತ್ತೆ, ಟೆಸ್ಟ್ ಇರುತ್ತೆ, ಆ್ಯಂಡ್ ದೆನ್ ಮೆಂಟಲ್ ಟೆಸ್ಟ್ ಇರುತ್ತೆ. ಸೊ ಅ ಲಾಟ್ ಆಫ್ ಟೆಸ್ಟ್ಸ್ ಆರ್ ಡನ್. ಸೊ ಇಟ್ಸ್ ನೈಸ್.
ಅದೇ ಇಲ್ಲಿ ಬರ್ದಿರುತ್ತೆ ನೀವು ಇದರಲ್ಲೇ ಹೋಗಬೇಕು ಅಂತ. ಇರ್ಬೋದು, ವಿ ನೆವರ್ ನೋ. ಬಟ್ ಐ ವಾಸ್ ಆಲ್ವೇಸ್ ಅಲ್ಲಿ ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ ಇತ್ತು ವುಮೆನ್ಗೆ. ಸೊ ಐ ವಾಸ್ ಸಪೋಸ್ ಟು ಜಾಯಿನ್ ದ್ಯಾಟ್, ವರ್ಕ್ ಫಾರ್ 14 years ಆಸ್ ಅ ಆರ್ಮಿ ಪರ್ಸನ್, ಲೈಕ್ ಲೆಫ್ಟಿನೆಂಟ್, ಕ್ಯಾಪ್ಟನ್, ಮೇಜರ್, ಆ್ಯಂಡ್ ದೆನ್ ವಾಂಟೆಡ್ ಟು ರಿಟೈರ್ ಬೈ ದ ಟೈಮ್ ಅಂತ ಅದು ಒಂದು ಪ್ಲ್ಯಾನ್ ಇತ್ತು ಒಂದೇನೋ. ಅದಾದಮೇಲೆ ಇಟ್ ಡಿಂಟ್ ಹ್ಯಾಪನ್. ಐ ವಾಸ್ ಅ ಲಿಟಲ್ ಸ್ಯಾಡ್ ಅಬೌಟ್ ಇಟ್. ಬಟ್ ಫಸ್ಟ್ ಡೇ ಅಲ್ಲಿ ಹೋದಾಗ ಹೇಳ್ತಾರೆ, ಅಮಿತಾಬ್ ಬಚ್ಚನ್ ಟ್ರೈ ಮಾಡಿದ್ರು, ಮತ್ತು ಮಂದಿರಾ ಬೇದಿ ಅವರು ಟ್ರೈ ಮಾಡಿದ್ರು, ಮತ್ತು ಯಾರ್ಯಾರೋ ಎಲ್ಲ ಸೆಲೆಬ್ಸ್ದ ಹೆಸರು ಹೇಳಿಬಿಟ್ಟು, ಜಸ್ಟ್ ಟು ಕೀಪ್ ಯು ಮೋಟಿವೇಟೆಡ್ ಕಿ ಸೋತ್ರೂ ಸಮಥಿಂಗ್ ಇಸ್ ದೇರ್ ಇನ್ ಲೈಫ್ ಅಂತ. ಇದಾಗಲಿಲ್ಲ ನಾನು. ಸೊ ಐ ವಾಸ್ ಲೈಕ್, ಆ ದಿನ ಐ ಹ್ಯಾಡ್ ಸಮಥಿಂಗ್ ಇನ್ ಮೀ. ತಲೆಯಲ್ಲಿ ಬಂದಿದ್ದು ಒಂದೇ ಒಂದು ಸ್ಪಾರ್ಕ್ ಏನಂತಂದರೆ, ಇರ್ರೆಲೆವೆಂಟ್ ಆಫ್ ವಾಟ್ ಎವರ್, ಇದಾಗಲಿಲ್ಲ ಅಂತಂದರೆ ಈ ಹೆಸರು ತೊಗೊಳಂಗೆ ಆಗಬೇಕು, ನನ್ನ ಹೆಸರು ಅಲ್ಲಿ ಬರಬೇಕು ಅಂತ. ಸೊ ಐ ಥಿಂಕ್ ಐ ಆಮ್ ಸಮ್ವೇರ್ ಆನ್ ದ ರೈಟ್ ಪಾತ್. Slowly I'm taking my steps with regards to films, showing my art to people. ನಂದು ಕಲೆನ ನಾನು ತೋರಿಸ್ತಾ ಇದ್ದೀನಿ. ಸೊ ಜನ ಕನೆಕ್ಟ್ ಮಾಡಿಕೊಂಡ್ರೆ, ಡಿರೆಕ್ಟರ್ಸ್ಗಳು ಕನೆಕ್ಟ್ ಆದರೆ, ವಿ ಆರ್ ಆಲ್ವೇಸ್ ದೇರ್. ಹೋಗ್ತಾ ಜರ್ನಲ್ಲಿ ಸಾಕಷ್ಟು ಕೆಲಸಗಳು ಸ್ಟಾರ್ಟ್ ಆಗುತ್ತೆ, ಆ್ಯಡ್ ಶೂಟ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಡ್ ಶೂಟ್ಸ್ಗಳ ಮೂಲಕ ನಿಮ್ಮ ಟ್ಯಾಲೆಂಟ್ನ ನೀವು ಪ್ರೆಸೆಂಟ್ ಮಾಡ್ಬೋದು. ಸೊ ಅದೆಲ್ಲ ನೋಡ್ತಾರೆ, ಜನ ನೋಡ್ತಾರೆ. ಆಫ್ಟರ್ ದಟ್ ಒಂದು ಸಿನಿಮಾ ಸಿಗುತ್ತೆ, ಕೈವಾ ಅನ್ನೋ ಸಿನಿಮಾ ಒಂದೊಂದು ಫ್ರೇಮಿಂಗ್ ಇರುತ್ತಲ್ಲ. ಸೊ ನಾರ್ಮಲ್ ಸಿನಿಮಾ ಅನ್ನೋದಕ್ಕೂ ಬೇರೆ, ನಿಮಗೆ 90s ತೋರಿಸ್ಬೇಕು, ಒಂದು ವಿಂಟೇಜ್ ತೋರಿಸ್ಬೇಕು ಅಂದಾಗ ಒಂದಷ್ಟು ಚಾಲೆಂಜಸ್, ಆ ಫ್ರೇಮಿಂಗ್ ಮಾಡೋದು ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮಾ ನಿಮಗೆ ಕ್ಯಾಮ್ರಾ ಹಳೆದು, ನಿಮ್ಮ ಕೆಲಸ ಹಳೆದು, ಬಟ್ ಸಿನಿಮಾ ಅಂತ ಬಂದಾಗ ಫಸ್ಟ್ ಫೀಮೇಲ್ ಸಿನಿಮಾಟೋಗ್ರಾಫರ್ ಅಂತ ಬಂದಾಗ ನಿಮ್ಮದು ಅಂತ ಒಂದಷ್ಟು ಚಾಲೆಂಜಸ್ ಇರುತ್ತೆ. ಸೊ ಆ್ಯಡ್ಸ್ ಶೂಟ್ಗೂ ನಿಮಗೆ ಸಿನಿಮಾ ಶೂಟ್ಗೂ ಏನಾದರೂ ಡಿಫ್ರೆನ್ಸ್ ಕಂಡು ಬಂತಾ? ಇದೆ. ಟ್ರೀಟ್ಮೆಂಟ್ ಡಿಫ್ರೆಂಟ್ ಇರುತ್ತೆ, ಅಲ್ಲಿ ಸೈಕಾಲಜಿ ಡಿಫ್ರೆಂಟ್ ಇರುತ್ತೆ, ಪರ್ಸೆಪ್ಷನ್, ಅಲ್ಲಿ ವ್ಯಕ್ತಿತ್ವಗಳು ಡಿಫ್ರೆಂಟ್ ಇರುತ್ತೆ. ಸೊ ಅದನ್ನು ವಿ ಹ್ಯಾವ್ ಟು ಅಡ್ಜಸ್ಟ್ ಆ್ಯಂಡ್ ಗೋ ಅಲಾಂಗ್ ಅಲ್ವಾ. ಸೊ ಸಿನಿಮಾದಲ್ಲಿ ವಿ ಹ್ಯಾವ್ ಇಲ್ಲಿ ಈ ಕಡೆ ಫಿಲ್ಮ್ ಇಂಡಸ್ಟ್ರಿ ಅಂದಾಗ ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿಬಿಡ್ತದೆ. ನಾನು ಈ ಕಡೆ ವಿಚಾರ ಮಾಡೋಕೆ ಹೋದ್ರೆ ಆ್ಯಡ್ ಫಿಲ್ಮ್ಸ್ನಾಗ ಒಂದು ಸ್ಟ್ರಕ್ಚರ್ಡ್ ಏನು ವರ್ಕ್ ಫ್ಲೋ ಅದ. ಬಟ್ ಅದೇ ನಂಗೆ ಸಿನಿಮಾದಲ್ಲಿ ಸ್ಟ್ರಕ್ಚರ್ಡ್ ವರ್ಕ್ ಫ್ಲೋ ಅಂತ ಬರಲ್ಲ ಕೆಲವು ಸತಿ. ವಿ ನೀಡ್ ಟು ಬಿ ಫ್ಲೆಕ್ಸಿಬಲ್. ಯಾವಾಗಲೂ ಸ್ಪಾಂಟೇನಿಯಸ್ ಆಗಿದ್ರೆ ಇದು ಈ ಕಡೆ ಕರೆಕ್ಟ್ ಆಗ್ಲಿಕ್ಕೆ, ಇದು ವರ್ಕ್ ಆಗ್ಲಿಕ್ಕತ್ತಿಲ್ಲ, ವಿ ಹ್ಯಾವ್ ಟು ಡೂ ಇಟ್ ಚೇಂಜ್ ಅಂತ ಅನ್ನೋದು. ಅದಕ್ಕೆ ಹೇಗೆ ನಾವು ಮಾಡ್ಕೋತೀವಿ ಅಂತ ಅನ್ನೋದು, ಹೌ ಡು ವಿ ಬ್ಲೆಂಡ್ ಅನ್ನೋದು ಒಂದಿರ್ತದೆ. ಸೊ ಟ್ರೀಟ್ಮೆಂಟ್ಸ್ ಆರ್ ಡಿಫ್ರೆಂಟ್. ಆ್ಯಡ್ ಶೂಟ್ ಅಂದಾಗ ಆಲ್ಮೋಸ್ಟ್ ಇಂಡೋರ್ ನಡೆಯೋದು ಜಾಸ್ತಿ. ಹಾಗೇನಿಲ್ಲ, ಆ್ಯಡ್ಸ್ ಹ್ಯಾಪನ್ ಔಟ್ಡೋರು ಇರುತ್ತೆ, ಇಂಡೋರು ಇರುತ್ತೆ, ಬೋತ್ ಆಫ್ ದೆಮ್. ಸಿನಿಮಾದಲ್ಲಿ ಇಟ್ಸ್ ಅ ಮಿಕ್ಸ್ ಆಫ್ ಬೋತ್. ಅಗೇನ್ ಕತೆ ಪ್ರಕಾರ ವಿ ಡೂ ಇಟ್ ರೈಟ್. ಆ್ಯಡ್ಸಲ್ಲೂ ಕೂಡ ಕತೆ ಇರುತ್ತೆ, ಚಿಕ್ಕದ ಕತೆ ಇರುತ್ತೆ ಅಷ್ಟೇ, ಹೊರತಾಗಿ ಮತ್ತೇನು ಡಿಫ್ರೆನ್ಸ್ ಇರೋಲ್ಲ. ಐ ಆಮ್ ಜಂಪಿಂಗ್ ಬಿಟ್ವೀನ್ ಬೋತ್ ದ ಕನ್ನಡಸ್ ಆಫ್ ಡೈಲೆಕ್ಟ್ ಆಫ್ ಮೈನ್ ಅನಿಸ್ತಾ ಇದೆ. ಏನು ಪ್ರಾಬ್ಲಮ್ ಇಲ್ಲ. ಸೊ ಅಸಿಸ್ಟ್ ಆಗು ಒಂದಷ್ಟು ಕೆಲಸ ಮಾಡಿದರೆ, ಸಿನಿಮಾಗಳಿಗೆ ಮಾಡಿದ್ರೆ ನಂದು ಆ್ಯಸ್ ಸೆಕೆಂಡ್ ಯೂನಿಟ್ DOP ಅಂತಲೂ ಮಾಡಿದ್ದೀನಿ. ಆ್ಯಂಡ್ ಕಪಲ್ ಆಫ್ ಈ ಥರ ಅದೆಲ್ಲ ಮಾಡಿದ್ದೀನಿ. ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದೆ, ಆ್ಯಂಡ್ ದೆನ್ ಕನ್ನಡದಲ್ಲಿ ಫ್ಯೂ ಡೇಸ್ ಐ ವರ್ಕ್ ಇಲ್ಲಿ. ಅದಾದಮೇಲೆ ದೆನ್ ಬಾಂಬೆಗೆ ಹೋದಾಗ ಸುಯಿದಾಗ ಬಾಲ, ಮತ್ತು ಯಾವುದಿತ್ತು ನಮ್ಮ ಪಲ್ ದಿಲ್ ಕೆ ಪಾಸ್, ಆ್ಯಂಡ್ ದೆನ್ ದ ಕ್ರೂ, ಕರೀನಾ ಕಪೂರ್, ತಬು ಮತ್ತು ಇವ್ರದ್ದು ಅದು ಮಾಡಿದೆ. ಕೃತಿ ಸನನ್ ಅವ್ರದ್ದು, ದಿಲ್ಜಿತ್ ದೋಸಾಂಜ್ ಇದ್ದಿದ್ದು ಥಿಂಕ್ ಅದು. ಆ್ಯಂಡ್ ದೆನ್ ಐ ಡಿಡ್ ಕೈವಾ, ಆ್ಯಂಡ್ ರೀಸೆಂಟ್ಲಿ ಐ ಡಿಡ್ ಮರಾಠಿ ಇದು. ಸೊ ಇಟ್ಸ್ ಲೈಕ್ ದ್ಯಾಟ್. ಆ್ಯಂಡ್ ನೌ ಐ ಆಮ್ ವೇಟಿಂಗ್ ಫಾರ್ ಮೈ ಥರ್ಡ್ ಪ್ರಾಜೆಕ್ಟ್. ಯಾವ್ದು ಆಕ್ಸೆಪ್ಟ್ ಯಾವ ಕತೆ ನನಗೆ ಸೂಟ್ ಆಗುತ್ತೆ, ಏನು, ವಿಚ್ ಎವರ್ ಕಮ್ಸ್ ಮೈ ವೇ, ಲೆಟ್ಸ್ ಸಿ. ಮಾತುಕತೆಯಲ್ಲಿದೆ ಒಂದೆರಡು ಸ್ಟೋರೀಸು. ಫಿಗರಿಂಗ್ ಮೈ ಲೈಫ್ ಔಟ್ ಸ್ಲೋಲಿ ಇಲ್ಲಿ ಕನ್ನಡ, ಮರಾಠಿ, ಹಿಂದಿ, ತೆಲುಗು, ಒಂಚೂರು ಎಲ್ಲ ಕಡೆ ಒಂದು ಟಚ್ ಇದೆ. ಸೊ ಐ ಥಿಂಕ್ ಟ್ಯಾಲೆಂಟ್ ಕ್ರಾಸಸ್ ಬೌಂಡ್ರೀಸ್ ಅನ್ನುತ್ತಲ್ಲ, ಆ ಥರ ಎಲ್ಲ ಸ್ಟೇಟ್ ಮೀರಿ ವಿ ವಿಲ್ ಸಮ್ ಡೇ ಗೋ ಎವ್ರಿವೇರ್. ಸೊ ಆ ಥರ. ಆ್ಯಂಡ್ ಮೋರ್ ಓವರ್ ಯು ಸೇ ಅಲ್ಲ, ಫೀಮೇಲ್ ಸಿನಿಮಟೋಗ್ರಫರ್ ಅಂತ. ಸಿನಿಮಟೋಗ್ರಫರ್ ಡಸಂಟ್ ಹ್ಯಾವ್ ಅ ಮೇಲ್ ಆರ್ ಅ ಫೀಮೇಲ್. ಇಟ್ಸ್ ಸಿನಿಮಟೋಗ್ರಫರ್. ಐ ಫೀಲ್ ಏನಂತಂದರೆ, ಸಿನಿಮಟೋಗ್ರಫರ್ಗೆ ಸ್ಕಿಲ್ ಬೇಕು. ಸೊ ಸಿನಿಮಟೋಗ್ರಫಿ ಡಸಂಟ್ ಹ್ಯಾವ್ is not based on gender ever. Cinematography is based on your skill set. Be it woman or a male, matter ಆಗೋದಿಲ್ಲ. ನಿಮ್ಮ ಸ್ಕಿಲ್ ಸೆಟ್ ಮಾತಾಡ್ತಾ ಇದ್ದಾನ, ಯು ಆರ್ ಹೈಯರ್ಡ್. ಅಂದರೆ ಅದು ಮೆಂಟಾಲಿಟಿ ಆಲ್ಸೋ ಹ್ಯಾಸ್ ಟು ಗ್ರೋ. ಅದೇ ಥರ ವ್ಯಕ್ತಿಗಳು ಕೂಡ, ಲೈಕ್ ನಮ್ಮ ಡಿರೆಕ್ಟರ್ಸ್ ಕೂಡ ಹ್ಯಾವ್ ಟು ಸ್ಟಾರ್ಟ್ ಥಿಂಕಿಂಗ್ ಕಿ ದೇ ಆಲ್ಸೋ ಹ್ಯಾವ್ ಟು ಗೆಟ್ ಔಟ್ ಆಫ್ ದ ಕಂಫರ್ಟ್ ಝೋನಿಂದ ಹೊರಗಡೆ. ಅವ್ರುಗಳೆಲ್ಲ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು they have to start working with everybody.
ಆ್ಯಂಡ್ ಬೇಸ್ಡ್ ಆನ್ ಸ್ಕಿಲ್. ನೀವು ಸ್ಕಿಲ್ ಸೆಟ್ ನೋಡಿ ಅವ್ರದ್ದು, ಆ್ಯಂಡ್ ದೆನ್ ಯು ಹೈಯರ್ ದೆಮ್. ಐ ವಿಲ್ ನಾಟ್ ಸೇ ಜಸ್ಟ್ ಹೈಯರ್ ದಮ್ ಜಸ್ಟ್ ಬಿಕಾಸ್ ದೇ ಆರ್ ಮೇಲ್ ಆರ್ ಫೀಮೇಲ್. ನೋ, ಸ್ಕಿಲ್ ಸೆಟ್ ನೋಡಿ. ಆ್ಯಂಡ್ ಇಫ್ ಐ ಕ್ಯಾನ್, ನೀವು ಕೈವಾಸನ ನೋಡಿದ್ದೀರಾ? ಸೊ ಡಿಡ್ ಇಟ್ ಫೀಲ್ ದಟ್ ಅ ವುಮನ್ ಶಾಟ್ ಇಟ್, ಆರ್ ಯು ನಿಮ್ಮ ತಲೆಯಲ್ಲಿ ಇದ್ದಿದ್ದೇನೋ ಓ ಚೆನ್ನಾಗಿ ಮಾಡಿದ್ದಾರೆ Framing ಅಷ್ಟೇ, ಚೆನ್ನಾಗಿದೆ, ಅಲ್ವಾ? ಚೆನ್ನಾಗಿ ಅಷ್ಟೇ ಬಂತು. Yes, yes. ಬಟ್ ನಾವು ತಿಳ್ಕೊಳಕ್ ಹೋಗ್ಬೇಕು ಅಂದಾಗಲೇ ಗೊತ್ತಾಗೋದು. ಎಸ್, ಎಕ್ಸಾಕ್ಟ್ಲಿ. ಸೊ ಅದು ಒಂದು ಇದೆ. ಸೊ ಐ ಆಮ್ ಹ್ಯಾಪಿ ದ್ಯಾಟ್ ಹ್ಯಾಪನ್. ಆ್ಯಂಡ್ ನೀವು ಹೇಳಿದ್ರಿ ಸ್ಕಿಲ್ಸ್ ಇವೆಲ್ಲ ಓಕೆ, ಇವೆಲ್ಲ ಒಂದು ಕಡೆ ಇಟ್ರು ಆ್ಯಸ್ ಅ ವುಮೆನ್ ಅಂತ ಬಂದಾಗ ಕೆಲವೊಂದು ಚಾಲೆಂಜಸ್ ಆಗಿರ್ಬೋದು, ಬಿಕಾಸ್ ಆಫ್ ಒಂದು ಹೆಲ್ತ್ ಆಗಿರ್ಬೋದು. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಾನು ಹೇಳಿದ್ದು. ಆ್ಯಂಡ್ ಸಮ್ಟೈಮ್ಸ್ ಕೆಲವ್ರಿಗೆ ನನಗೆ ಗೊತ್ತಿಲ್ಲ ಈ ಕೆಲವೊಂದು. A woman bears a child for 9 months. How strong you want a woman? ಆ್ಯಂಡ್ ಹೌದಲ್ವಾ? ಸೊ ಸಿ ವಿಮೆನ್, ನಾವು ಅಪ್ಪು ಸರ್ ಹೇಳಿದ್ದಾರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ವಾಟ್ ಮೋರ್ ಡು ಯು ವಾಂಟ್? ಆ್ಯಂಡ್ ಸಮ್ಟೈಮ್ಸ್ ನಾನು ಕೇಳೋದೇನು ಅಂತಂದರೆ, ಕೆಲವೊಂದು ವಿಚಾರಗಳಲ್ಲಿ ಸಮ್ಟೈಮ್ಸ್ ಇನ್ ಸಮ್ ಇದರಲ್ಲಿ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಕೆಲವೊಂದಷ್ಟು ನಮಗೆ ಆದಂಥ ಕೆಲವೊಂದು ಹೆಲ್ತ್ ಇಶ್ಯೂಸ್, ಕೆಲವೊಂದು ಪ್ರಾಬ್ಲಮ್ಸ್ ಆಗುವಂಥದ್ದು. ಈ ಟೈಮಲ್ಲೆಲ್ಲ ನಮಗೆ ಕೆಲವೊಂದು ಕೆಲಸ ಮಾಡೋಕ್ಕಾಗಲ್ಲ, ಸೊ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ಕೆಲವೊಂದು ಹೇಳೋದು ನಾನು ಕೇಳಿದ್ದೀನಿ. ಸೊ ದಟ್ಸ್ ಆ ಒಂದು ಆ್ಯಂಗಲ್ ನಾನು ಕ್ವಶನ್ ಮಾಡಿದೆ. ಓಕೆ, ಸೊ ಅಲ್ಲಿ ನಾನು ಹೆಂಗೆ ಹೇಳ್ತೀನಿ ಗೊತ್ತಾ, ಇದು ವರ್ಕ್ ಅಂತ ಬಂದಾಗ ಇಟ್ಸ್ ಲೈಕ್ ಅ ಮೆಡಿಟೇಷನ್. ಓಕೆ, ವೆನ್ ಯು ಆರ್ ವರ್ಕಿಂಗ್ ನಿಮ್ಗೆ ಏನು ಅಕ್ಕಪಕ್ಕ ಏನು ನಡೀತಾ ಇದೆ ನಿಮಗೆ ಗೊತ್ತಾಗಲ್ಲ. ನಿಂಗೆ ಅದು ಫ್ರೇಮ್ ಬೇಕಾ, ಆ ಫ್ರೇಮಲ್ಲಿರೋ ಲೈಕ್ ದಟ್ ಏನಿದೆ ನಂದು ಫ್ರೇಮಿಂಗು, ಮೇ ಬಿ ಅದು ಪ್ರಾಪರ್ಟಿ ನಂದಲ್ಲ, ಆದರೆ ಆ ಫ್ರೇಮಲ್ಲಿ ನಾನು ಏನು ಹಾಕ್ತಾ ಇದ್ದೀನಲ್ಲ ಅದೆಲ್ಲ ನನ್ನ ಪ್ರಾಪರ್ಟಿ. ಸೊ ನಾನು ಅದನ್ನು ಫೋಕಸ್ಡ್ ಆಗಿನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಆ ಸ್ಟೇಟ್ ಆಫ್ ಮೈಂಡ್ ಏನಿದೆ ಅಲ್ಲ ನಾನು ಶೂಟ್ ಮಾಡಬೇಕಾದ್ರೆ, ಇಟ್ಸ್ ಈಕ್ವಿವಾಲೆಂಟ್ ಟು ವಾಟ್ ನನ್ನ ಮೆಡಿಟೇಷನ್ ಲೆವೆಲ್ಲು. ಸೊ ದ್ಯಾಟ್ ಬಿಕಮ್ಸ್ ಡಿಫ್ರೆಂಟ್, ನನಗೆ ಇಟ್ ಟೇಕ್ಸ್ ಮೀನ್ ಅ ಡಿಫ್ರೆಂಟ್ ವರ್ಲ್ಡ್ ಸಿನಿಮಟೋಗ್ರಫಿ. ಯಾಕಂತಂದರೆ ಐ ಟ್ರೈ ಕನೆಕ್ಟಿಂಗ್ ಟು ಇಟ್. ಸೊ ಆ ಟೈಮಲ್ಲೆಲ್ಲ ದೆರ್ ಇಸ್ ನೋ ವೇ ಆಫ್ ಬೀಯಿಂಗ್, ಈವನ್ ಅಲ್ಲಿ ಪೇನ್ ಇದ್ದರೂ ಕೂಡ ಯು ವಿಲ್ ನೆವರ್ ಫೀಲ್ ದಟ್ ಪೇನ್ ವೆನ್ ಯು ಆರ್ ಶೂಟಿಂಗ್. ಯಾಕಂದರೆ ದಿಸ್ ಗಿವ್ಸ್ ಯು ಲೈಫ್. ಅಂದರೆ ನಿಮ್ಗೊಂದು ಬ್ಯಾಟ್ರಿ ಚಾರ್ಜ್ ಆಗಿಬಿಡುತ್ತೆ ಶೂಟಲ್ಲಿ. ಸೊ ದಟ್ ಗಿವ್ಸ್ ಯು ಅ ಹೈ. ಐ ಆಮ್ ಆಲ್ವೇಸ್ ಹೈ ಆನ್ ಕ್ಯಾಮ್ರಾ ಅಂತ ಅನ್ಬೋದು. ನಾಟ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ, ಬಟ್ ಆನ್ ಕ್ಯಾಮ್ರಾ ಐಮ್ ಆಲ್ವೇಸ್ ಲೈಕ್ ಬಿಹೈಂಡ್ ದ ಕ್ಯಾಮ್ರಾ ಐಮ್ ಆಲ್ವೇಸ್ ಆನ್ ಹೈ. ಮೂಡ್ ಸ್ವಿಂಗ್ಸು ಅದು ಇದು ಹ್ಯಾಪನ್ಸ್ ಟು ಮೇಲ್ ಆಲ್ಸೋ. ಇಟ್ ಹ್ಯಾಪನ್ಸ್ ವಿತ್ ಮೆನ್ ಆಲ್ಸೋ. ಮೆನ್ ಹ್ಯಾವ್ ಮೂಡ್ ಸ್ವಿಂಗ್ಸ್, ಡಿಪೆಂಡ್ಸ್ ಎಲ್ಲಿ ಏನು ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೊಫೆಷನಲ್ ಲೈಫ್ ವಿ ಆಲ್ ನೋ ಎಲ್ಲಿ ಹೇಗಿರಬೇಕು, ಏನಿರಬೇಕು. ವಿ ಆರ್ ಆಲ್ ಫೋಕಸ್ಡ್. ಸೊ ಐ ಡೋಂಟ್ ಥಿಂಕ್ ಅದು ದ್ಯಾಟ್ ಶುಡ್ ಮ್ಯಾಟರ್ ಇನ್ ದ ಇಂಡಸ್ಟ್ರಿ ವೇರ್ ಪರ್ಸ್ನಾಲಿಟಿ ಟು ಪರ್ಸ್ನಾಲಿಟಿ ಡಿಪೆಂಡ್ ಆಗುತ್ತದು ಪಕ್ಕ. ಆ್ಯಂಡ್ ಐ ಡೋಂಟ್ ಥಿಂಕ್ ಇಟ್ ಮ್ಯಾಟರ್ಸ್. ಇಫ್ ದೆರ್ ಇಸ್ ಟ್ಯಾಲೆಂಟ್ ದಟ್ ಇಸ್ ದೇರ್, ಸ್ಕಿಲ್ ಯು ಥಿಂಕ್ ಅದು ವೇ ಮಾಡ್ಕೊಂಡ್ಬಿಟ್ಟು ನಾವು ವಿ ನೀಡ್ ಟು ಕಮ್ ಟು ಅ ಮಿಡಲ್ ಗ್ರೌಂಡ್ ಆ್ಯಂಡ್ ಗಿವ್ ಎನ್ ಗುಡ್ ಔಟ್ಪುಟ್ ಅಷ್ಟೇ. Ultimately what speaks is work, not anything else.